ಲೋಕಸಭಾ ಚುನಾವಣೆಯ ಪ್ರಚಾರದ ಅಬ್ಬರದ ನಡುವೆಯೇ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಕುರುಡು ಕಾಂಚಾಣ ಕುಣಿದಾಡಿದೆ. ಕಾಂಗ್ರೆಸ್ ರ್ಯಾಲಿಯ ಸಂದರ್ಭದಲ್ಲಿ ಲಂಬಾಣಿ ಮಹಿಳೆಯರಿಗೆ ಹಣವನ್ನ ಹಂಚಿಕೆ ಮಾಡಲಾಗಿದೆ. ಮಹಿಳೆಯರಿಗೆ ಹಣವನ್ನ ಹಂಚಿಕೆ ಮಾಡಿರುವಂತಹ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಂಗ್ರೆಸ್ ಮುಖಂಡರೊಬ್ಬರು ಮಹಿಳೆಯರಿಗೆ ಹಣವನ್ನ ಹಂಚಿಕೆ ಮಾಡಿದ್ದಾರೆ. ಬೇಡ ಬೇಡ ಅಂತ ಹೇಳಿದ್ರು ಕರೆದು ದುಡ್ಡು ಕೊಡ್ತಾರೆ. ರಾಜಾರೋಷವಾಗಿ ಹಣ ಹಂಚ್ತಾ ಇತ್ತು, ಕೇಳೋರಿಲ್ವಾ? ರಾಜು ಆಲಗೂರು ನಾಮಿನೇಷನ್ ವೇಳೆ ನಡೆಸಲಾದಂತಹ ರ್ಯಾಲಿಯಲ್ಲಿ ಈ ರೀತಿ ಹಣ ಹಂಚಿಕೆ ಮಾಡಿರುವಂತಹ ದೃಶ್ಯ ಸೆರೆಯಾಗಿದೆ. ಚುನಾವಣೆ ಅಂದ ಮೇಲೆ ಹಣ ಕುಣಿಲೇಬೇಕು, ಈ ರೀತಿ ಅಕ್ರಮವಾಗಿ ಜನರ ಕೈ ಸೇರಲೇಬೇಕು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಅಲಿಖಿತ ನಿಯಮ ಆಗ್ಬಿಟ್ಟಿದೆ. ವಿಜಯಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಿನೇಷನ್ ಫೈಲ್ ಮಾಡುವುದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿತ್ತು. ಆ ರ್ಯಾಲಿಯಲ್ಲಿ ಈ ರೀತಿ ರಾಜಾರೋಷವಾಗಿ ಹಣವನ್ನ ಹಂಚಿಕೆ ಮಾಡಲಾಗಿದೆ. ಈ ರೀತಿ ಕೈನಲ್ಲಿ ಹಣ ಹಿಡ್ಕೊಂಡು ಮಹಿಳೆಯರಿಗೆ ಕೊಡುವುದಕ್ಕೆ ಮುಂದಾಗ್ತಿದ್ದಾರಲ್ಲ, ಇವರು ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ಅನ್ನುವಂತಹ ಮಾಹಿತಿ. ಕಾಂಗ್ರೆಸ್ ಅಭ್ಯರ್ಥಿ ವಿಜಯಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಾಜು ಆಲಗೂರು ಅವರು ನಾಮಿನೇಷನ್ ಫೈಲ್ ಮಾಡುವುದಕ್ಕೆ ಅಂತ ಹೇಳಿ ಇವತ್ತೇನು ಬೃಹತ್ ರ್ಯಾಲಿಯನ್ನ ನಡೆಸಲಾಗಿತ್ತು. ಆ ರ್ಯಾಲಿಯ ಸಂದರ್ಭದಲ್ಲೇ ಲಂಬಾಣಿ ಮಹಿಳೆಯರಿಗೆ ಈ ರೀತಿ ಕಾಂಗ್ರೆಸ್ ಮುಖಂಡ ಹಣ ಹಂಚಿಕೆ ಮಾಡಿದ್ದಾರೆ. ಈ ದೃಶ್ಯ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಹಣ ಹಂಚಿಕೆ ಇಲ್ಲದೆ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗಳು ನಡೆಯೋದಿಲ್ಲ ಅನ್ನೋದು ಒಂದ್ ರೀತಿ ಅಲಿಖಿತ ಅಕ್ರಮ ನಿಯಮ ಆಗ್ಬಿಟ್ಟಿದೆ. ವಿಜಯಪುರದಲ್ಲಿ ರಾಜಾರೋಷವಾಗಿ ಹಣ ಹಂಚಿಕೆ ಮಾಡಿದ್ದಾರೆ. ಚುನಾವಣಾ ಅಧಿಕಾರಿಗಳು ಹಾಗಾದ್ರೆ ಏನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ರಾಜಪ್ಪ, ಖಂಡಿತ ವಿದ್ಯಾಶ್ರೀ, ಏನಂದ್ರೆ ಪ್ರಮುಖವಾಗಿ ವಿಜಯಪುರ ಎಸ್ಸಿ ಮೀಸಲು ಕ್ಷೇತ್ರದ ಲೋಕಸಭಾ ಕ್ಷೇತ್ರದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿ ರಾಜು ಆಲಗೂರು ನಾಮಿನೇಷನ್ ಮಾಡಬೇಕಿದ್ದ ಸಂದರ್ಭದಲ್ಲಿ ಬೃಹತ್ ಒಂದು ರ್ಯಾಲಿಯನ್ನು ಏರ್ಪಡಿಸಲಾಗಿತ್ತು. ಇದು ಶಕ್ತಿ ಪ್ರದೇಶ ಮೂಲಕ ಇವತ್ತು ಒಂದು ನಾಮಿನೇಷನ್ ನಡೀತು. ಈ ಒಂದು ಸಂದರ್ಭದಲ್ಲಿ ಏನೋ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಮತ್ತು ಏನು ಪ್ರಮುಖವಾಗಿ ಗಾಂಧಿ ವೃತ್ತದ ಮೂಲಕ ಇದು ಏನಂತಂದ್ರೆ ಅಂಬೇಡ್ಕರ್ ಸರ್ಕಲ್ ಅವರಿಗೆ ಒಂದು ಬೃಹತ್ ರ್ಯಾಲಿ ನಡೀತು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭ ಆಗಿರ್ತಕ್ಕಂಥ ರ್ಯಾಲಿ ಗಾಂಧಿ ಚೌಕಿಗೆ ತಲುಪುವಷ್ಟರಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ಸಿನ ಮುಖಂಡರೊಬ್ಬರು ಅಲ್ಲಿ ಲಂಬಾಣಿ ಮಹಿಳೆಯರಿಗೆ ನೃತ್ಯ ಮಾಡ್ಲಿಕ್ಕೆ ಬಂದಿದ್ರು. ಜೊತೆಗೆ ಆ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮಹಿಳೆಯರು, ಲಂಬಾಣಿ ಮಹಿಳೆಯರಿದ್ರು, ಅವರಿಗೆ ಕಾಂಗ್ರೆಸ್ ಮುಖಂಡರೊಬ್ಬರು 200 ರೂಪಾಯಿ ಪ್ರತಿಯೊಬ್ಬರಿಗೆ 200 ರೂಪಾಯಿ ಕೊಡ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಒಬ್ಬರು ಮಹಿಳೆ ಬೇಡ ಬೇಡ ಅಂದ್ರೂ ಸಹ ಒಂದು 200 ರೂಪಾಯಿ ಹಣವನ್ನ ಕೊಡುವಂತ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ ಈ ರೀತಿಯಾದ ಅಲಿಖಿತ ನಿಯಮ ಅಂದ್ರೆ ಚುನಾವಣೆ ಅಂದ ತಕ್ಷಣ ಅಕ್ರಮ ಅವ್ಯವಹಾರ ನಡೆಯುವುದು ಈಗ ಇತ್ತೀಚೆಗೆ ಅಂತೂ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಚುನಾವಣಾ ಆಯೋಗ ಕೂಡ ಒಂದು ಹದ್ದಿನ ಕಣ್ಣಿಡಬೇಕು, ಜೊತೆಗೆ ಕಟ್ಟುನಿಟ್ಟ ಕ್ರಮ ಕೈಗೊಳ್ಳಬೇಕು ಅಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಂಡ್ರೂ ಸಹ ಈ ಒಂದು ರ್ಯಾಲಿ ಆಗಿರ್ಬೋದು, ಚುನಾವಣಾ ಏನ್ ಮತದಾನ ಸೆಳೆಯುವ ನಿಟ್ಟಿನಲ್ಲಿ ಅಕ್ರಮ ಅವ್ಯವಹಾರ ನಡೀತಾ ಇರೋದು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಈ ಒಂದು ಬೃಹತ್ ರ್ಯಾಲಿ ನಡೀತಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಆಗಿರ್ಬೋದು, ಶಿವಾನಂದ ಪಾಟೀಲ್ ಜೊತೆಗೆ ಹಲವಾರು ಕಾಂಗ್ರೆಸ್ ಮುಖಂಡರು, ಶಾಸಕರು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ಆದ್ರೆ ಪ್ರಮುಖವಾಗಿ ಈ ಒಂದು ರ್ಯಾಲಿಯ ಮುಂಭಾಗದಲ್ಲಿ ಏನ್ ಮಹಿಳೆಯರು ನೃತ್ಯ ಮಾಡ್ಕೊಂತ ಸಾಕ್ತಾ ಇದ್ದರು ಅಂತ ಸಂದರ್ಭದಲ್ಲಿ ರಾಜಾರೋಷವಾಗಿ ಯಾರ ಭಯವಿಲ್ಲದೆ ಆ ಒಂದು ಗಾಂಧಿ ವೃತ್ತದ ಒಂದು ಸಂದರ್ಭದಲ್ಲಿ ರ್ಯಾಲಿ ತಲುಪದ ಸಂದರ್ಭದಲ್ಲಿ ಹಣ ಹಂಚಿಕೆ ವಿಡಿಯೋ ಲಭ್ಯ ಆಗಿರುತ್ತದೆ. ಜೊತೆಗೆ ಈವರೆಗೆ ಚುನಾವಣಾ ಆಯೋಗ ಆಗಿರ್ಬೋದು ಯಾವುದೇ ರೀತಿಯಾದ ಕ್ರಮಗೊಂಡ, ಜೊತೆಗೆ ಅಲ್ಲಿ ಚುನಾವಣಾ ಅಧಿಕಾರಿಗಳಾಗ್ಲಿ ಯಾವುದೇ ರೀತಿ ಕಣ್ಗಾವಲು ಕಂಡು ಬಂದಿಲ್ಲ. ಅಂದ್ರೆ ಪ್ರಮುಖವಾಗಿ ಮೇಲ್ನೋಟಕ್ಕೆ ಬಂದೋಬಸ್ತನ್ನು ಒದಗಿಸುವುದು ಮಾತ್ರ ಇಲ್ಲಿ ಕಂಡು ಬಂದಿರುವಂತದ್ದು. ಈಗ ಚುನಾವಣೆ ಒಂದು ರ್ಯಾಲಿಯ ಸಂದರ್ಭದಲ್ಲಿ ಹಣ ಹಂಚಿಕೆಯ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಮುಂದಿನ ಕ್ರಮ ಏನ್ ಕೈಗೊಳ್ಳುತ್ತೆ ಅನ್ನೋದಂತೂ ಕಾದು ನೋಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ರಾಜಪ್ಪ, ತಮ್ಮ ಡೀಟೇಲ್ಸ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.